ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಯುಧಿಷ್ಠಿರನ ಚಿಂತೆ, ಕೃಷ್ಣನ ಆಶ್ವಾಸನೆ ಮತ್ತು ಕ್ರೌಂಚ ವ್ಯೂಹದ ರಚನೆ, ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ತುಂಬ ಯೋಚನೆ ಮಾಡಿ ಯುಧಿಷ್ಠಿರ ಕೃಷ್ಣನ ಹತ್ರ ಹೋಗ್ಬಿಟ್ಟು ನಮಗೇನು ಒಳ್ಳೆಯದು ಅಂತ ಕೇಳ್ಕೊಳ್ತಾನೆ. ಯಾಕಂದರೆ ಭೀಷ್ಮರನ್ನು ಎದುರಿಸೋದಕ್ಕೆ ನಮಗೆ ಆಗ್ತಾ ಇಲ್ಲ ಅಂತಂದ್ಬಿಟ್ಟು. ಆಗ ಕೃಷ್ಣ ಹೇಳ್ತಾನೆ, ವೀರಶೂರನಾದಂತಹ ವಿಶ್ವವಿಖ್ಯಾತನಾದಂತಹ ಧನುರ್ಧರ ನಿನ್ನ ಜೊತೆ ಇದ್ದಾನೆ. ನಾನು ಮತ್ತು ಸಾತ್ಯಕಿ ಕೂಡ ನಿನಗಿಷ್ಟ ಆಗಿರುವಂಥ ಕೆಲಸನ ಮಾಡೋದ್ರಲ್ಲಿ ನಾವು ತೊಡಗಿದ್ದೀವಿ. ಇನ್ನು ವಿರಾಟ, ದೃಪದ, ದೃಷ್ಟದ್ಯುಮ್ನ, ಇನ್ನು ಬೇಕಾದಷ್ಟು ರಾಜರು ಕೂಡ ನಿನಗೋಸ್ಕರ ಬಂದಿದ್ದಾರೆ ಮತ್ತು ನಿನ್ನ ಭಕ್ತರು ಕೂಡ ಆಗಿದ್ದಾರೆ, ನಿನ್ನನ್ನು ಇಷ್ಟಪಡುವಂಥವ್ರು. ಎಲ್ಲದಕ್ಕಿಂತ ಮುಖ್ಯವಾಗಿ ದೃಷ್ಟದ್ಯುಮ್ನ ಸದಾ ನಿನ್ನ ಚಿಂತನೆ ಮಾಡ್ತಾ ನಿನಗಿಷ್ಟವಾಗಿರುವಂಥ ಕೆಲಸ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ನಿನ್ನ ಸೇನಾಪತಿಯಾಗಿದ್ದಾನೆ ಅವನು. ಇನ್ನು ಶಿಖಂಡಿ ಭೀಷ್ಮರ ಕಾಲ, ಅವನೇ ನಿನ್ನ ಜೊತೆ ಇದ್ದಾನೆ. ಅವರಿಂದ ಭೀಷ್ಮರ ಮೃತ್ಯುವಾಗುವಂಥದ್ದು, ಅವನೇ ನಿನ್ನ ಜೊತೆ ಇರಬೇಕಾದ್ರೆ ನೀನು ಯಾಕೆ ಇಷ್ಟು ಯೋಚನೆ ಮಾಡ್ತಾ ಇದೆಯಾ ಅಂತೆಲ್ಲ ಹುರಿದುಂಬಿಸ್ತಾ ಅವನು ಮಾತಾಡಿದಾಗ, ಆಗ ಯುಧಿಷ್ಠಿರ ಮಹಾರಾಜನಿಗೆ ಒಂದು ಧೈರ್ಯ ಬರುತ್ತೆ. ಹೌದು, ನಾನು ಯಾಕೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ. ದೃಷ್ಟದ್ಯುಮ್ನನಿಗೆ, ನೀನು ಕೃಷ್ಣನ ಅನುಗ್ರಹದಿಂದ ನಮ್ಮ ಸೈನ್ಯದ ಸೇನಾಧಿಪತಿಯಾಗಿದೆಯಾ, ಅಂದರೆ ದೇವತೆಗಳಿಗೆಲ್ಲ ಕಾರ್ತಿಕೇಯ ಹೇಗೆ ಇದ್ನೋ ಆ ರೀತಿ ನೀನು ನಮಗೆ, ಅಂದರೆ ಈ ಪಾಂಡವರ ಸೇನಾ ನಾಯಕನಾಗಿದೆಯಾ. ಈಗ ನೀನು ನಿನ್ನ ಪರಾಕ್ರಮವನ್ನು ತೋರಿಸುವಂಥ ಸಮಯ ಬಂದಿದೆ. ನೀನು ಹೋಗಿ ಕೌರವರನ್ನೆಲ್ಲ ನೀನು ಸಂಹಾರ ಮಾಡಬೇಕು. ನಾನು, ಭೀಮಸೇನ, ಅರ್ಜುನ, ನಕುಲ, ಸಹದೇವ, ಇನ್ನು ದ್ರೌಪದಿಯ ಮಕ್ಕಳು ಯಾರ್ಯಾರಿದ್ದಾರೋ ಎಲ್ಲರೂ ಕೂಡ, ಮತ್ತು ಇನ್ನೂ ಬೇಕಾದಷ್ಟು ಪ್ರಧಾನ ರಾಜರೆಲ್ಲ ಇದ್ದೀವಲ್ವ, ಎಲ್ಲರೂ ಕೂಡ ನೀನು ಹಿಂದೆನೇ ನಾವು ನಡೀತೀವಿ. ನೀನು ಸೇನಾ ನಾಯಕ, ನೀನು ಮುಂದೆ ಹೋಗು, ನಾವು ನಿನ್ನ ಹಿಂದೆ ಇದ್ದೀವಿ ಅಂತಂದ್ಬಿಟ್ಟು ಅವನಿಗೆ ಹೇಳ್ತಾರೆ. ಇದನ್ನು ಕೇಳಿ ದೃಷ್ಟದ್ಯುಮ್ನ ಅಲ್ಲೆಲ್ಲ ಉಪಸ್ಥಿತರಾಗಿರುವಂಥ ಎಲ್ಲರನ್ನೂ ಕೂಡ ಪ್ರಸನ್ನಗೊಳಿಸ್ತಾ, ಅಂದರೆ ತುಂಬ ಸಂತೋಷ ಪಟ್ಕೋಬೇಕು ಅವರು, ಆ ರೀತಿ ಅವನು ಮಾತಾಡ್ತಾನೆ. ಏನು ಹೇಳ್ತಾನೆ, ಕುಂತಿ ನಂದನನೇ, ಭಗವಂತ ಶಂಕರನು ನನ್ನನ್ನು ಮೊದಲಿನಿಂದನೇ ದ್ರೋಣಾಚಾರ್ಯರ ಕಾಲನನ್ನಾಗಿಸಿದ್ದಾನೆ. ಅಂದರೆ ನಾನು ದ್ರೋಣಾಚಾರ್ಯರನ್ನು ಕೊಲ್ಲಬೇಕು ಅಂತಲೇ ನನ್ನನ್ನು ಹುಟ್ಟಿಸಿದ್ದಾನೆ. ಈ ದಿನ ನಾನು ಭೀಷ್ಮ, ಕೃಪಾಚಾರ್ಯ, ದ್ರೋಣಾಚಾರ್ಯ, ಶಲ್ಯ ಮತ್ತು ಜಯದ್ರಥ ಈ ಎಲ್ಲ ಅಭಿಮಾನಿ ವೀರರನ್ನು ಎದುರಿಸ್ತೀನಿ. ಅಂದರೆ ಅವರು ತುಂಬ ತಮ್ಮನ್ನು ತಾವು ಶ್ರೇಷ್ಠ ಅಂತ ತಿಳ್ಕೊಂಬಿಟ್ಟು ಅವರಲ್ಲೊಂದು ಅಭಿಮಾನ ಇದೆ. ಅಂಥ ವೀರರನ್ನು ನಾನು ಎದುರಿಸ್ತೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ಶತ್ರು ಹಂತನಾದಂತಹ ದೃಷ್ಟದ್ಯುಮ್ನ ಯಾವಾಗ ಈ ರೀತಿ ಯುದ್ಧಕ್ಕೋಸ್ಕರ ತಯಾರಾಗ್ತಾನೋ, ಆಗ ರಣೋನ್ಮತ್ತರಾದಂತಹ ಪಾಂಡವ ವೀರರು ಜಯ ಜಯಕಾರವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ನೋಡಿ, ದೃಷ್ಟದ್ಯುಮ್ನ ದೃಪದನ ಮಗ, ಆದರೆ ದ್ರೋಣಾಚಾರ್ಯರನ್ನು ಕೊಲ್ಲೋದಕ್ಕಂತಾನೆ ಹುಟ್ಟಿರ್ತಾನೆ. ಯಾಕೆ ಅಂತಂದರೆ ಅವರ ತಂದೆ ಆ ರೀತಿ ಒಂದು ಮನಸ್ಸಲ್ಲಿ ಇಟ್ಕೊಂಡು ಹೋಮ ಮಾಡಿ ಅಂಥ ದ್ರೋಣಾಚಾರ್ಯರನ್ನು ಕೊಲ್ಲುವಂಥ ಒಬ್ಬ ಮಗನನ್ನು ನಾನು ಪಡಿಬೇಕು ಅಂತಲೇ ಅವರು ಯಾಗವನ್ನು ಮಾಡ್ತಾರೆ. ಅದರಿಂದ ಅವನು ಹುಟ್ಟಿರ್ತಾನೆ. ಸೊ ಇವನಿಂದನೇ ದ್ರೋಣಾಚಾರ್ಯರು ಸಾಯೋದು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ಹೇಳ್ತಾನೆ, ನಾನು ದ್ರೋಣಾಚಾರ್ಯರ ಕಾಲವಾಗಿ ಬಂದಿರುವಂಥವನು. ಈ ದಿನ ನಾನು ಇವ್ರ ಜೊತೆ ನಾನು ಯುದ್ಧ ಮಾಡ್ತೀನಿ ಅಂತ ಹೇಳಿ ಎಲ್ಲ ಮಾಡಿದಾಗ ಎಲ್ರಿಗೂ ಕೂಡ ತುಂಬ ಸಂತೋಷ ಆಗಿ ಎಲ್ಲರೂ ಜಯಕಾರವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಯುಧಿಷ್ಠಿರ ಸೇನಾಧಿಪತಿಯಾದಂಥ ದೃಷ್ಟದ್ಯುಮ್ನನಿಗೆ ಹೇಳ್ತಾನೆ, ದೇವಾಸುರ ಸಂಗ್ರಾಮದಲ್ಲಿ ಬೃಹಸ್ಪತಿ ಇಂದ್ರನಿಗೋಸ್ಕರ ಯಾವ ಕ್ರೌಂಚಾರುಣ ಅನ್ನುವಂತಹ ವ್ಯೂಹದ ಉಪದೇಶವನ್ನು ಕೊಟ್ಟಿದ್ರೋ ಅದರ ರಚನೆಯನ್ನು ನಾವು ಮಾಡೋಣ. ಅಂದರೆ ಇಲ್ಲಿ ಯುದ್ಧ ಮಾಡಬೇಕಾದ್ರೆ ಬೇರೆ 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 ರೀತಿಯ ವ್ಯೂಹವನ್ನು ರಚನೆ ಮಾಡ್ತಾರೆ. ಸೊ ಆ ವ್ಯೂಹವನ್ನು ಭೇದಿಸೋದಕ್ಕೆ ಕೆಲವರಿಗೆ ಮಾತ್ರ ಸಾಧ್ಯ ಆಗಿರುತ್ತೆ. ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ದೇವತೆಗಳು ಮತ್ತು ಅಸುರರ ಸಂಗ್ರಾಮ ನಡೀತಲ್ಲ, ಆಗ ಬೃಹಸ್ಪತಿಗಳು ಇಂದ್ರನಿಗೆ ಕ್ರೌಂಚಾರುಣ ಅನ್ನುವಂತಹ ವ್ಯೂಹದ ಉಪದೇಶವನ್ನು ಮಾಡಿರ್ತಾರಲ್ಲ, ಅದೇ ವ್ಯೂಹ ರಚನೆಯನ್ನು ನಾವು ಇವತ್ತು ಮಾಡೋಣ ಅಂತಂದ್ಬಿಟ್ಟು ಯುಧಿಷ್ಠಿರ ಮಹಾರಾಜ ಸೇನಾಪತಿಗೆ ಹೇಳ್ತಾ ಇದ್ದಾರೆ. ಸೇನಾಪತಿಯಾದ ದೃಷ್ಟದ್ಯುಮ್ನನಿಗೆ, ಆಯಿತು ಮಾಡೋಣ. ಯಾಕಂದರೆ ಅವತ್ತಿನ ಯುದ್ಧ ಮುಗ್ದೋಗಿದೆ, ಇವಾಗ ಕತ್ತಲಾಗ್ಬಿಟ್ಟಿದೆ. ಇವಾಗ ಅವರು ನಾಳೆ ಏನು ಮಾಡಬೇಕು ಅಂತಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಾರೆ. ಮಾರನೇ ದಿವಸ ಏನಾಯಿತು, ಯುಧಿಷ್ಠಿರನ ಆಜ್ಞೆಯ ಅನುಸಾರವಾಗಿ ದೃಷ್ಟದ್ಯುಮ್ನ
ಅರ್ಜುನನನ್ನು ಏನು ಮಾಡ್ದ, ಇಡೀ ಸೈನ್ಯದ ಮುಂದೆ ತಗೊಂಡು ಬಂದು ನಿಲ್ಲಿಸ್ತಾನೆ. ಆಯಿತಾ. ರಥದ ಮೇಲೆ ಕೂತಿರುವಂಥ ಅರ್ಜುನ ತನ್ನ ರತ್ನಜಟಿತ ಧ್ವಜವನ್ನು ಮತ್ತು ಗಾಂಡೀವ ಧನಸ್ಸಿನಿಂದ ಹೇಗೆ ಶೋಭೆಯನ್ನು ಪಡಿತಾ ಇದ್ದ ಅಂತಂದರೆ, ಅವನನ್ನು ಕೂತಿರೋದು ಹೇಗೆ ಕಾಣಿಸ್ತಾ ಇತ್ತು ಅಂತಂದರೆ, ಸೂರ್ಯನ ಕಿರಣಗಳಿಂದ ಸುಮೇರು ಪರ್ವತ ಹೇಗೆ ಶೋಭೆಯನ್ನು ಪಡೆಯುತ್ತೋ ಹಾಗೆ ಇವನು ಕೂಡ ಶೋಭಿಸ್ತಾ ಇದ್ದ. ಅಂದರೆ ಆ ರಥದ ಮೇಲೆ ಕೂತಿರುವಂತಹ ಅರ್ಜುನ ಹೇಗೆ ಕಾಣಿಸ್ತಾ ಇದ್ದ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಮುಂದುವರೆದು ಏನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.